ಎಲ್ಲಿ ನೋಡಿದ್ರು ಕಾಟೇರ ಮೂವಿ ಇದೆ ಹವಾ. ಈಗ ಆಲ್ರೆಡಿ ಕರ್ನಾಟಕದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಂದರೆ ತೂಗುದೀಪ ದರ್ಶನ್ ಅವರ ಮೂವಿ ತುಂಬ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಸೌಂಡ್ ಮಾಡ್ತಾ ಇದೆ. ಒಟ್ಟಿನಲ್ಲಿ ಪೈಸಾ ವಸೂಲ್ ಮೂವಿ ಅಂತ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಎಲ್ಲರ ಅಭಿಮಾನಿಗಳ ದೇವರಾಗಿರುವಂತಹ ಡಿ ಬಾಸ್ ಈಗ ಒಂದು ಹೊಸ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂದರೆ ಕಾಟೇರ ಮೂವಿ ಒಂದು ನಿಜ ಘಟನೆ, ನೈಜ ಘಟನೆಯನ್ನು ಆಧರಿಸಿ ತೆಗೆದಿರುವಂತಹ ಮೂವಿ ಆಗಿರೋದ್ರಿಂದ ಇದು ಒಂದು ರೈತ ವರ್ಗಕ್ಕೂ ಸಹ ಬೆಂಬಲವನ್ನು ನೀಡುತ್ತೆ. ಅಂದರೆ ರೈತ ವರ್ಗವನ್ನು ಸಹ ಪ್ರತಿಬಿಂಬಿಸುತ್ತೆ, ಹಾಗೆ ಒಬ್ಬ ನೈಜ ಘಟನೆಯನ್ನು ನಡೆದಿರುವಂತಹ ಘಟನೆಗೂ ಸಹ ಪ್ರತಿಬಿಂಬಿಸುತ್ತೆ. ಈ ಮೂವಿಯನ್ನು ನೋಡಿ ಅಂತೂ ಅಭಿಮಾನಿಗಳ ಬಾಯಲ್ಲಿ ಬರ್ತಿರೋದು ಒಂದೇ ಮಾತು, ಶಾನೆ ಪಸಂದಾಗೈತೆ ಅಂತ. ಅಂದರೆ ಆ ಮೂವಿಯಲ್ಲಿ ತುಂಬ ಫೇಮಸ್ ಆಗಿರೋದು ಸಾಂಗ್ ಬಂದ್ಬಿಟ್ಟು ಶಾನೆ ಪಸಂದಾಗವನೆ ಅಂತ. ಸೊ ಅದಕ್ಕೆ ಒಂದು ಟ್ರಾನ್ಸ್ಲೇಷನ್ ಆಗಿ ಈ ಥರ ಮಾಡ್ಕೊಂಡಿದ್ದಾರೆ ಅಭಿಮಾನಿಗಳು. ಸೊ ಅದು ಸಹ ತುಂಬ ಹಿಟ್ಟಾಗಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ತನ್ನದೇ ಆಗಿರುವಂತಹ ಛಾಪನ್ನು ಮೂಡಿಸಿದೆ. ಇನ್ನು ಈ ಮೂವಿಯ ಡೈರೆಕ್ಟರ್ ಬಂದ್ಬಿಟ್ಟು ತರುಣ್ ಸುಧೀರ್ ಅವರು. ಸೊ ಅವರ ಒಂದು ಕಾಂಬಿನೇಷನ್ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ತರುಣ್ ಸುಧೀರ್ ಅವರ ಕಾಂಬಿನೇಷನಲ್ಲಿ ಮತ್ತೆ ಬಂದಿರುವಂತಹ ಮೂವಿನೇ ಈ ಕಾಟೇರ. ಇನ್ನು ಈ ಮೂವಿಯಲ್ಲಿ ನಾಯಕ ನಟಿಯಾಗಿ ಪಾತ್ರ ವಹಿಸಿರುವಂಥದ್ದು ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಹಿಂದೆ ಸಾಕಷ್ಟು ಹೆಸರನ್ನು ಮಾಡಿರುವಂತಹ ಎಲ್ಲ ಒಂದು ಹೀರೋಗಳಿಗೂ ಸರಿಸಮನಾಗಿ ತಾನು ನಿಂತ್ಕೊಂಡು ಹೆಸರನ್ನು ತಗೊಂಡಿರುವಂತಹ ಲೇಡಿ ಅಂತಾನೆ ಹೇಳ್ಬೋದು ಮಾಲಾಶ್ರೀ ಮೇಡಮ್ ಅವರು. ಅಂದರೆ ಅವರ ಮೇಡಮ್ ಅವರ ಪುತ್ರಿ ಆರಾಧನಾ ಅವರು ತಮ್ಮದೇ ಆಗಿರುವಂತಹ ಹೊಸ ಶೈಲಿಯಲ್ಲಿ ಈ ಒಂದು ಕನ್ನಡ ಚಲನಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ. ಆದರೂ ಮೊದಲನೇ ಚಿತ್ರ ಆಗಿರುವುದು ನಮ್ಮ ತೂಗುದೀಪ ದರ್ಶನ್ ಅವರ ಜೊತೆಗೆ. ಇವರ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೂ ಅಂದರೆ ರೈತರ ಒಂದು ಕಷ್ಟ ಯಾವ ರೀತಿ ಇರುತ್ತೆ, ರೈತ ಅಂದರೆ ಯಾವ ರೀತಿ ಇರ್ತಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ವರ್ಣನೆಯನ್ನು ಮಾಡಿ ತುಂಬ ಚೆನ್ನಾಗಿ ಈ ಮೂವಿಯನ್ನು ತೆಗೆದಿದ್ದಾರೆ. 3 ಗಂಟೆಗಳು ಇದ್ರೂ ಸಹ ಈ ಮೂವಿ ಎಲ್ಲೂ ಸಹ ಬೋರಿಂಗ್ ಅನ್ಸೋದಿಲ್ಲ. ತುಂಬ ಚೆನ್ನಾಗಿ ಸಾಂಗ್ಸ್ ಇದೆ, ಆ್ಯಂಡ್ BGM ಸೌಂಡ್ ಎಫೆಕ್ಟ್ ಸಹ ಚೆನ್ನಾಗಿದೆ, ಫೈಟಿಂಗ್ ಸಹ ಚೆನ್ನಾಗಿದೆ. ಅದರಲ್ಲೂ ನಮ್ಮ ದರ್ಶನ್ ಅವರ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಈ ಒಂದು ಮೂವಿಗೆ ರಾಷ್ಟ್ರ ಪ್ರಶಸ್ತಿನೂ ಬರ್ಬೋದು ಅಂತ ಕೆಲವು ಅಭಿಮಾನಿಗಳ ಅಭಿಪ್ರಾಯ. ಇನ್ನು ಕೆಲವು ಅಭಿಮಾನಿಗಳು ಏನೆಲ್ಲ ತಮ್ಮ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಂತೂ ಕಾಟೇರದೇ ಹವಾ ಆಗ್ಬಿಟ್ಟಿದೆ. ಯಾಕಂದ್ರೆ ಎಲ್ಲಿ ನೋಡಿದ್ರು ಕಾಟೇರ ಪೋಸ್ಟರ್ಸ್ ಅವರ ಅಭಿಮಾನಿಗಳು ಹಾಕೊಂಡು ಮೆರೆಸ್ತಾ ಇದ್ದಾರೆ. ಅಭಿಮಾನಿಗಳೇ ದೇವರು ಅಂತ ಹೇಳುವಂಥ ದರ್ಶನ್ ಅವರು ಈ ಅಭಿಮಾನಿಗಳಿಗೋಸ್ಕರ ಇಷ್ಟು ವರ್ಷ ಯಾವುದೋ ಒಂದು ಮೂವೀಸ್ ಎಲ್ಲ ತೆಗಿತಾ ಇದ್ರು, ಅಭಿಮಾನಿಗಳಿಗೆ ಬೇಸರ ಆಗಬಾರ್ದಂತ. ಆದರೆ ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಕಂಟೆಂಟ್ ಇರೋ ಮೂವಿ ಸಿಕ್ಕಿದೆ ಅಂತ ಅಭಿಮಾನಿಗಳ ಒಂದು ಅಭಿಪ್ರಾಯ. ಸೊ ಇವರು ಇನ್ನು ಏನೆಲ್ಲ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಾರೆ ಅಂತ ನಾವು ನೋಡ್ತಾ ಹೋದರೆ 1-2 ಸಾಕಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗಿದ್ದಾವೆ. ಸೊ ಅದ್ರಲ್ಲಿ ನಾನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋದು, ಸ್ವಲ್ಪ ಹೈಲೈಟ್ ಆಗಿರೋದನ್ನು ನಿಮ್ಮ ಹತ್ರನೂ ಸಹ ಹೇಳೋಣ ಅಂತ ಬಂದಿದ್ದೀನಿ. ಸೊ ಅದ್ರಲ್ಲಿ ನಾನು ಮೊದಲನೇ ಕಮೆಂಟ್ ನೋಡೋದಾದರೆ, ನಮ್ಮ ಡಿ ಬಾಸ್ ಫಿಲ್ಮ್ ಕಾಟೇರ ಅಲ್ಟಿ, ಹೇಟರ್ಸ್ ಎಲ್ಲ ಹಾಕ್ತವ್ರೆ ಪಲ್ಟಿ. ಸೊ ಅವ್ರು ಹೇಳ್ತಿದ್ದಾರೆ, ಡಿ ಬಾಸ್ ಅವರ ಅಭಿಮಾನಿಗಳು ನಾವು, ಅವರ ಒಂದು ಕಾಟೇರ ಮೂವಿ ಅಲ್ಟಿ ಆಗಿದೆ, ಅವರನ್ನ ಯಾರು ಹೇಟ್ ಮಾಡ್ತಾರೋ ಅವರೆಲ್ಲ ಪಲ್ಟಿ ಹೊಡಿತವ್ರೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನಾಟ್ ಎ ಡಿ ಬಾಸ್ ಫ್ಯಾನ್ ಬಟ್ ದಿಸ್ ವಾಸ್ ದ ಬೆಸ್ಟ್ ಮೂವಿ. ಲೆಂತಿ ಇತ್ತು, ಆದರೆ ಡಿ ಬಾಸ್ ಆ್ಯಕ್ಟಿಂಗಿಂದ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಕಾಟೇರ ಥೀಮ್ ಸಾಂಗ್ ಈಸ್ ಬೋನಸ್ ಇನ್ ದಿಸ್ ಮೂವಿ. ವಾಟ್ ಎ BGM. ಸೊ ಅವ್ರು ಹೇಳ್ತಿದ್ದಾರೆ, ಡಿ ಬಾಸ್ ಅವರ ಮೂವಿ ಆಗಿರೋ, ನಾನು ಡಿ ಬಾಸ್ ಅವರ ಅಭಿಮಾನಿ ಅಲ್ಲ, ಆದರೆ ಅವರ ಮೂವಿ ಮಾತ್ರ ಸಖತ್ತಾಗಿದೆ ಕಾಟೇರ. ಸೊ ಅದರಲ್ಲಿ 3 ಗಂಟೆಗಳು ಲೆಂತಿ ಮೂವಿ ಆಗಿದ್ರು ಸಹ ಬಾಸ್ ಆ್ಯಕ್ಟಿಂಗ್ ಮಾತ್ರ ಅಲ್ಟಿ ಆಗಿತ್ತು, ಎಲ್ಲೂ ಸಹ ಬೋರ್ ಅನ್ನಿಸ್ಲಿಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಇವತ್ತಿನ ದರ್ಶನ್ ಮೂವಿಗಳಲ್ಲಿ ಇದು ಬೆಸ್ಟ್. 3 ಗಂಟೆ ಮೂವಿಯಲ್ಲಿ ಬೋರೆ ಹೊಡೆಯದ ಹಾಗೆ ತೆಗೆದಿರೋದು ನಿರ್ದೇಶಕರ ಜಾಣ್ಮೆ. ನಾಟ್ ಎ ಡಿ ಬಾಸ್ ಫ್ಯಾನ್ ಬಟ್ ಮೂವಿ ವಾಸ್ ಇಟ್ ಬೆಸ್ಟ್ ಆ್ಯಕ್ಟಿಂಗ್ ಸ್ಟೋರಿ. ಸೊ ಅವ್ರು ಹಾಕಿದ್ದಾರೆ, ಇದು 3 ಗಂಟೆಗಳ ಸ್ಟೋರಿ ಆಗಿದ್ರು ಸಹ ಎಲ್ಲೂ ಸಹ ನಮಗೆ ಬೋರ್ ಹೊಡೆದಿರೋ ಥರ ಮೂವಿ ತೆಗ್ದಿದ್ದಾರಲ್ಲ, ತರುಣ್ ಸುಧೀರ್ ಅವರ ಜಾಣ್ಮೆಗೆ ನಾವು ಮೆಚ್ಚಬೇಕು, ಆ ನಿರ್ದೇಶಕರಿಗೆ ನಾವು ಮೆಚ್ಚಬೇಕು. ಹಾಗೆ ನಾನು ಡಿ ಬಾಸ್ ಫ್ಯಾನ್ ಅಲ್ಲ, ಬಟ್ ಇವರ ಒಂದು ಮೂವಿಗಳಲ್ಲಿ ಬೆಸ್ಟ್ ಮೂವಿ ಇದು ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸೂಪರ್ ಬ್ರೋ, ಡಿ ಬಾಸ್ ಆ್ಯಕ್ಟಿಂಗ್, ಸ್ಟೋರಿ, BGM, ಹೇಟರ್ಸ್ ಅಷ್ಟೇ ಹುರ್ಕೊಳ್ಳೋದು, ರಿಯಲಿ ಮೂವಿ ಸೂಪರ್. ಸೊ ಅವ್ರು ಹೇಳ್ತಿದ್ದಾರೆ, ನಾಟ್ ಎ ಡಿ ಬಾಸ್ ಫ್ಯಾನ್ ಬಟ್ ದಿಸ್ ಮೂವಿ ಈಸ್ ಗುಡ್. 1 ಪೈಸಾ ವಸೂಲ್.
ಸೊ ಅವ್ರು ಹೇಳ್ತಾ ಇದ್ದಾರೆ ಟೋಟಲ್ ಪೈಸಾ ವಸೂಲ್ ಮೂವಿ ಇದು, ಬಟ್ ನಾವು ಡಿ ಬಾಸ್ ಅಂದರೆ ಫ್ಯಾನ್ ಅಂತೂ ಅಲ್ಲ, ಬಟ್ ಹೇಟರ್ಸ್ ಅಂತೂ ಉರ್ಕೊಳ್ಳೋದು ಗ್ಯಾರಂಟಿ, ಯಾಕಂದರೆ ಇದು ರಿಯಲಿ ಸೂಪರ್ ಮೂವಿ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನಮ್ಮ ಜನ ನೋಡಬೇಕು, ಒಬ್ಬ ರೈತನ ಬಗ್ಗೆ ತಿಳ್ಕೋಬೇಕು, ಇಟ್ಸ್ ಒನ್ ಆಫ್ ದ ಬೆಸ್ಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆಫ್ 2023. ಸೊ ಅವ್ರು ಹೇಳ್ತಿದ್ದಾರೆ ನಮ್ಮ ಜನ ನೋಡಬೇಕು ಈ ಮೂವಿಯನ್ನು, ಯಾಕಂದರೆ ರೈತರ ಕಷ್ಟ, ರೈತರ ಬಗ್ಗೆ ತಿಳ್ಕೊಬೇಕು. ಈ ಒಂದು 2023ರಲ್ಲಿ ದಿ ಬೆಸ್ಟ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ಅಂತಲೇ ಹೇಳ್ಬೋದು ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಗೈಸ್ ಕನ್ನಡ ಮೂವೀಸ್ನ ನೋಡೋಣ ಬೆಳೆಸೋಣ. ಗಾನ್ ಆರ್ ದೋಸ್ ಡೇಸ್ ವೇರ್ ಪೀಪಲ್ ವರ್ ಓನ್ಲಿ ವಾಚಿಂಗ್ ತೆಲುಗು, ತಮಿಳ್, ಹಿಂದಿ ಮೂವೀಸ್ ಆ್ಯಂಡ್ ಯೂಸ್ ಟು ಇಗ್ನೋರ್ ಅವರ್ಸ್. ನಮ್ಮ ಕನ್ನಡದವರ ಕಂಟೆಂಟ್ ಚೆನ್ನಾಗೇ ಇದ್ರೂ ಸಹ ನಮ್ಮ ಜನನೇ ಥಿಯೇಟರ್ಗೆ ಹೋಗಿ ನೋಡಲ್ಲ. ಸೊ ಅವ್ರು ಹೇಳ್ತಿದ್ದಾರೆ ನಮ್ಮ ಕನ್ನಡ ಸಿನಿಮಾದಲ್ಲಿ ಕಂಟೆಂಟ್ ಎಲ್ಲ ಚೆನ್ನಾಗಿರುತ್ತೆ, ಬಟ್ ನಮ್ಮ ಜನನೇ ಥಿಯೇಟರ್ಗೆ ಹೋಗಿ ನೋಡಲ್ಲ. ಬಟ್ ಎಲ್ಲರೂ ಸಹ ಕನ್ನಡ, ತೆಲುಗು, ಹಿಂದಿ ಅಂತ ಅಂದರೆ ಕನ್ನಡವನ್ನು ಬಿಟ್ಟು ತೆಲುಗು, ತಮಿಳ್, ಹಿಂದಿ ಮೂವಿ ಅಂತೆಲ್ಲ ನೋಡ್ತಾರೆ. ಬಟ್ ನಮ್ಮ ಕನ್ನಡ ಜನವನ್ನು ಬೆಳೆಸೋಣ, ಉಳಿಸೋಣ, ನಾವು ಅವ್ರನ್ನ ಕಾಪಾಡ್ಕೊಂಡು ಹೋಗೋಣ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಂಟೆಂಟ್ ಓರಿಯೆಂಟೆಡ್ ಡಿ ಬಾಸ್ ಪರ್ಫಾರ್ಮೆನ್ಸ್ ಇನ್ ಬೋತ್ ದ ರೋಲ್ nailed it. Before interval fights sequence ಅಂತೂ ಕಿಲ್ಲಿಂಗ್ ಪರ್ಫಾರ್ಮೆನ್ಸ್ ಬೈ ಡಿ ಬಾಸ್. ಓವರ್ ಆಲ್ ಕಂಟೆಂಟ್ ಇಮೋಷನಲ್ ಪರ್ಫಾರ್ಮೆನ್ಸ್ ಎಲ್ಲೂ ಸಹ ಬ್ಲೆಂಡ್ ಮಾಡಿ ಸೂಪರ್ ಹಾಗೆ ಹೀರೋಗೆ. ಮೂವಿ ಮಸ್ಟ್ ವಾಚ್, ಡೆಫಿನೆಟ್ಲಿ ಗೋನಾ ಬಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿ ಹಿಟ್ ಮೂವಿ ಆಫ್ 2023. ಸೊ ಅವ್ರು ಹೇಳ್ತಿದ್ದಾರೆ ಈ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ 2023ಯ ಬೆಸ್ಟ್ ಮೂವಿ ಯಾವುದಪ್ಪ ಅಂದರೆ ಕಾಟೇರ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನಮ್ಮ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಎಲ್ಲ ರಾಜ್ಯದವರು ನೋಡು ಒಂದು ಮೆಸೇಜ್ ಇದೆ ಫಿಲ್ಮಲ್ಲಿ. ನಾನೊಬ್ಬ ಕಿಚ್ಚ ಅಭಿಮಾನಿ, ನಮ್ಮ ಕಿಚ್ಚ ಬಾಯ್ಸ್ ಎಲ್ಲ ಮೂವಿ ನೋಡಿ ಚೆನ್ನಾಗಿದೆ, ಪೈಸಾ ವಸೂಲ್ ಮೂವಿ. ಸೊ ಅವ್ರು ಹೇಳ್ತಿದ್ದಾರೆ ಅವರು ಒಬ್ಬರ ಕಿಚ್ಚ ಬಾಸ್ ಅಭಿಮಾನಿ ಅಂತೆ. ಸೊ ಎಲ್ಲ ಕಿಚ್ಚ ಬಾಸ್ ಅಭಿಮಾನಿಗಳು ಸಹ ಹೋಗಿ ಫಿಲಮ್ ನೋಡಿ, ಖಂಡಿತವಾಗ್ಲೂ ಚೆನ್ನಾಗಿದೆ. ಯಾಕಂದರೆ ಇದು ಎಲ್ಲ ಒಂದು ಇಂಡಸ್ಟ್ರಿ ಅವ್ರಿಗೆ ಅಂದರೆ ಕನ್ನಡ, ತೆಲುಗು, ತಮಿಳ್, ಹಿಂದಿ ಎಲ್ಲ ಒಂದು ಇಂಡಸ್ಟ್ರಿಯವ್ರಿಗೂ ಸಹ ಒಂದು ಎಲ್ಲ ಜನ ಸಹ ನೋಡಿ ತಿಳ್ಕೊಳ್ಳೋಂಥ ಮೆಸೇಜ್ ಹೊಂದಿದೆ ಈ ಮೂವಿಯಲ್ಲಿ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಬ್ರೋ ಮೂವಿ ಮಾತ್ರ ಅಲ್ಟಿ ಸೂಪರ್, ಬಾಸ್ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್, ಡೈರೆಕ್ಷನ್, ಕ್ಯಾಮರಾ ವರ್ಕ್ ಎಕ್ಸ್ಟ್ರಾರ್ಡಿನರಿ, ಮ್ಯೂಸಿಕ್ ಫ್ಯಾಂಟಾಸ್ಟಿಕ್, BGM ಕೂಡ ಗೂಸ್ ಬಂಪ್ಸ್. ಆದರೆ ಕೆಲವೊಂದು ಫೈಟ್ಸಲ್ಲಿ BGM ಇನ್ನೂ ಇರಬೇಕಿತ್ತು, ಆವಾಗ ಇನ್ನೂ ಅಲ್ಟಿ ಇರ್ಬೋದಿತ್ತು. ಟೋಟಲ್ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಮೂವಿ. ಸೊ ಅವ್ರು ಹೇಳ್ತಿದ್ದಾರೆ ಟೋಟಲಾಗಿ ಮೂವಿ ಮಾತ್ರ ಬ್ಲಾಕ್ ಬಸ್ಟರ್, BGM ಸಹ ಚೆನ್ನಾಗಿದೆ, ಮ್ಯೂಸಿಕ್ ಸಹ ಚೆನ್ನಾಗಿದೆ, ಎಕ್ಸ್ಟ್ರಾರ್ಡಿನರಿ ಕ್ಯಾಮ್ರಾವನ್ನು ಯೂಸ್ ಮಾಡಿದ್ದಾರೆ, ಆ್ಯಂಡ್ ಡೈರೆಕ್ಷನ್ ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್ ಆಗಿದೆ, ಆ್ಯಕ್ಟಿಂಗ್ ಮಾತ್ರ ಅಂತೆಲ್ಲ ಹಾಕಿದ್ದಾರೆ. ಸೊ ರೈತ ನಮ್ಮ ದೇಶದ ಬೆನ್ನೆಲುಬು. ಸೊ ಅದ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ. ಡೆಫಿನೆಟ್ಲಿ ಎಲ್ಲ ಫ್ಯಾಮಿಲೀಸ್ ಸಹ ಕುತ್ಕೊಂಡು ನೋಡೋವಂಥ ಮೂವಿ ಇದು, ಯಾಕಂದರೆ ಎಲ್ಲೂ ಸಹ ಬೋರ್ ಆಗೋದಿಲ್ಲ. ಸೊ ಯಾಕಂದರೆ ಈ ಥರ ಒಂದು ಮೂವೀಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋವಂಥದ್ದು ನಮಗೆ ಹೆಮ್ಮೆ ಆಗುತ್ತೆ. ಯಾಕಂದರೆ ಒಳ್ಳೆಯ ಒಂದು ಸಮಾಜಕ್ಕೆ ವಿಷಯಗಳನ್ನ ಮುಟ್ಸೋಂಥದ್ದಾಗಿರ್ಬೋದು, ಒಳ್ಳೆ ಮೆಸೇಜ್ ಕೊಡೋಂಥ ಮೂವೀಸ್ ಬರಬೇಕು. ಯಾಕಂದರೆ ಈಗಾಗಲೇ ನಾವು ಸುಮಾರು ಮೂವೀಸ್ ನೋಡ್ತಾ ಇರ್ತೀವಿ, ಅದರಲ್ಲಿ ಏನೋ ಒಂದು ಮೆಸೇಜ್ ಬೇರೆ ಥರ ಇರುತ್ತೆ. ಬಟ್ ಈ ಥರ ಒಂದು ರೈತರನ್ನು ಇಟ್ಕೊಂಡು, ಯೋಧರನ್ನು ಇಟ್ಕೊಂಡು, ಒಂದು ದೇಶಕ್ಕಾಗಿ ಶ್ರಮಿಸ್ತಾ ಇರುವಂತಹವ್ರನ್ನ ಇಟ್ಕೊಂಡು ಮೂವಿ ಮಾಡೋದಿದೆಯಲ್ಲ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಇಂತಹ ಒಂದು ಮೆಸೇಜ್ ಕೊಡುವಂಥ ಮೂವಿ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ಖಂಡಿತವಾಗ್ಲೂ ಎಲ್ಲ ಭಾಷೆಗಳ ಜನರು ಸಹ ನೋಡ್ಬೋದಂಥ ಮೂವಿ ಇದಾಗಿದೆ. ಒಂದು ರಾಷ್ಟ್ರ ಪ್ರಶಸ್ತಿಗೂ ಸಹ ಅರ್ಹ ಆಗುವಂಥ ಎಲ್ಲ ಲಕ್ಷಣಗಳು ಇದೆ, ಎಲ್ಲ ಅರ್ಹತೆಯೂ ಸಹ ಈ ಮೂವಿಗೆ ಇದೆ. ನೀವು ಇನ್ನು ಯಾರ್ಯಾರು ಈ ಮೂವಿಯನ್ನು ನೋಡಿಲ್ಲ, ಡೆಫಿನೆಟ್ಲಿ ಫಸ್ಟ್ ಹೋಗಿ ಈ ಮೂವಿಯನ್ನು ನೋಡಿ, ಯಾಕಂದರೆ ಅಷ್ಟು ಸಖತ್ತಾಗಿದೆ. ಇದು ನನ್ನ ಒಬ್ಬಳ ಅಭಿಪ್ರಾಯ ಅಲ್ಲ, ಯಾಕಂದರೆ ನೋಡಿರೋಂತಹ ಎಲ್ಲ ಕೋಟ್ಯಾಂತರ ಕನ್ನಡಿಗರ ಅಭಿಪ್ರಾಯ. ಈ ಒಂದು ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿದೆ, ಅಂದರೆ ನಮ್ಮ ಕನ್ನಡದಲ್ಲಿ ಈ ಒಂದು ಮೂವಿ ಮೂಡಿ ಬಂದಿದೆ ಅಂದರೆ ತುಂಬ ಹೆಮ್ಮೆ ಆಗುತ್ತೆ ನೋಡೋದಕ್ಕೆ ಮತ್ತು ಹೇಳ್ಕೊಳ್ಳೋದಕ್ಕೆ. ನಿಮ್ಗೇನು ಅನ್ನಿಸ್ತು ಕಾಟೇರ ಮೂವಿ ಬಗ್ಗೆ? ಇನ್ನು ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಫಸ್ಟ್ ಹೋಗಿ ನೋಡಿ. ಸೊ ನೋಡ್ಬಿಟ್ಟು ಬಂದಮೇಲೆ ಯಾವ ಥರ ಇತ್ತು ಅದನ್ನು ಸಹ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ಇನ್ಫಾರ್ಮೇಷನ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.